ಮೇಷರಾಶಿಗೆ ದೊಡ್ಡ ಶಾಕ್. 2026ರಲ್ಲಿ ಗುರು ಬದಲಾವಣೆಯಿಂದ ಏನಾಗುತ್ತೆ ಗೊತ್ತಾ? ಗುರು ಉಚ್ಚಕ್ಕೆ ಹೋದರೂ ಮೇಷರಾಶಿಗೆ ಯಾಕೆ ಕಷ್ಟ? ನಿಜವಾದ ಸತ್ಯ ಬಹಿರಂಗ. ಜೂನ್ 1ರಿಂದ ಮೇಷರಾಶಿಯ ಜೀವನ ಬದಲಾಗುತ್ತಾ ಇಲ್ಲ ಕಷ್ಟ ಹೆಚ್ಚಾಗುತ್ತಾ? ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತು ನಾವು ಮೇಷರಾಶಿಯವರಿಗೆ 2026ರ ಗುರುಗ್ರಹ ಬದಲಾವಣೆಯ ಪರಿಣಾಮ ಹೇಗಿರುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಳ್ತಾ ಹೋಗೋಣ. ಹಲವಾರು ಜನ ಕೇಳ್ತಾ ಇರ್ತಾರೆ, ಗುರು ಕರ್ಕಾಟಕ ರಾಶಿಗೆ ಹೋಗ್ತಾನೆ ಅಂದ್ರೆ ನಮಗೆ ಗುರುಬಲ ಬರುತ್ತಾ ಅಂತ ಹೇಳಿ. ನೋಡಿ, ಆದರೆ ಸತ್ಯ ಏನು ಅಂತಂದ್ರೆ ಎಲ್ಲರಿಗೂ ಒಂದೇ ರೀತಿಯ ಫಲ ಬರೋದಿಲ್ಲ. ಗುರು ಅಂದ್ರೆ ಬೃಹಸ್ಪತಿ. ಗುರುವನ್ನ ನಾವು ಜ್ಞಾನಕಾರಕ, ಧರ್ಮ ಮತ್ತು ದೈವಿಕ ಮಾರ್ಗದರ್ಶನಕ್ಕೆ ಸಂಕೇತ ಅಂತ ಕೂಡ ಹೇಳ್ತೀವಿ. ಜೊತೆಗೆ ಗುರು ಧನಕಾರಕ, ಹಣಕ್ಕೆ ಕಾರಕ ಅಂತ ಕೂಡ ನಾವು ಹೇಳ್ತೀವಿ. ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹ ಅಂತ ನಾವು ಕರಿತೀವಿ. ಆದರೆ ಗುರು ಯಾವ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ ಅನ್ನೋದ್ರ ಮೇಲೆ ಅವನ ಫಲ ನಿರ್ಧಾರ ಆಗ್ತಾ ಹೋಗುತ್ತೆ. ಜೂನ್ 1, 2026ರಿಂದ ಗುರು ಮಿಥುನದಿಂದ ಕರ್ಕಾಟಕ ರಾಶಿಗೆ ಸಂಚಾರ ಮಾಡ್ತಾನೆ. ಕರ್ಕಾಟಕದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿರ್ತಾನೆ. ಇದು ಸತ್ಯ. ಆದರೆ ಮೇಷರಾಶಿಗೆ ಇದು 4ನೇ ಭಾವದಲ್ಲಿ ಬರುತ್ತೆ. ಮೇಷರಾಶಿಗೆ ಗುರು 4ನೇ ಸ್ಥಾನ ತುಂಬಾ ಸೂಕ್ಷ್ಮ. ಹೊರಗೆ ನೋಡಿದ್ರೆ ಗುರು ಉಚ್ಚನಾಗಿರ್ತಾನೆ, ಒಳ್ಳೆದೇ ಆಗ್ಬೋದು ಅಂತ ಅನ್ಸುತ್ತೆ. ಆದರೆ ಚತುರ್ಥ ಭಾವದಲ್ಲಿ ಗುರು ಎಲ್ಲಾ ಸಮಯದಲ್ಲೂ ಶುಭ ಫಲವನ್ನ ಕೊಡೋದಿಲ್ಲ. ಇಲ್ಲಿ ಒಂದು ವಿಷಯ ನೆನಪಿಡಿ, ಜ್ಯೋತಿಷ್ಯ ಅಂದ್ರೆ ನಿಜವಾದ ಮಾರ್ಗದರ್ಶನ ಕೊಡಬೇಕು. ಸುಳ್ಳು ಭರವಸೆಯನ್ನು ಕೊಡೋದು ಜ್ಯೋತಿಷ್ಯದ ಒಂದು ಮಾರ್ಗದರ್ಶನ ಅಲ್ಲ. ಕೆಲವರು ಗುರುಬಲ ಬಂತು ಎಲ್ಲವೂ ಒಳ್ಳೆದಾಗತ್ತೆ ಅಂತ ಹೇಳ್ಬೋದು, ಆದರೆ ನೀವು ಅನುಭವಿಸಿದಾಗ ಅದು ಸರಿ ಇಲ್ಲ ಅಂದ್ರೆ ನಿಮ್ಮ ಮನಸ್ಸಿಗೆ ಬೇಸರ ಆಗತ್ತೆ. ಅದಕ್ಕೆ ನಿಜವನ್ನ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಗುರು 4ನೇ ಭಾವದಲ್ಲಿ ಇದ್ದಾಗ ಮನೆ, ತಾಯಿ, ಮನಃಶಾಂತಿ, ಆಸ್ತಿ, ವಾಹನ ಇವುಗಳ ಮೇಲೆ ಹೆಚ್ಚು ಪರಿಣಾಮ ಬೀರ್ತಾ ಹೋಗುತ್ತೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಕಾಣಿಸ್ಕೋಬಹುದು. ಮನೆಯ ವಾತಾವರಣದಲ್ಲಿ ಅಶಾಂತಿ, ಒತ್ತಡ ಹೆಚ್ಚಾಗಬಹುದು. ಮನಸ್ಸು ಸ್ಥಿರವಾಗಿರೋದಿಲ್ಲ, ಬೇಜಾರು, ಆತಂಕ ಇರುತ್ತೆ. ರಿಯಲ್ ಎಸ್ಟೇಟ್, ಭೂಮಿ ವ್ಯವಹಾರಗಳಲ್ಲಿ ಇದ್ದವರು ವಿಶೇಷ ಜಾಗ್ರತೆ ವಹಿಸಬೇಕು. ನೋಡಿ, ನೀವು ಸಣ್ಣ ಸುಳ್ಳು ಹೇಳಿ ಕೆಲಸ ಮಾಡೋಕ್ಕೆ ಹೋಗಿದ್ರೆ ಅದು ನಿಮ್ಮ ಮೇಲೆಗೆ ಹಿಂತಿರುಗಿ ಬಿಡ್ಬೋದು. ಗುರು ಧರ್ಮದ ಗ್ರಹ, ಅವನಿಗೆ ಅನ್ಯಾಯ ಇಷ್ಟವಿಲ್ಲ. ವಾಹನ ಸಂಬಂಧಿತ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯ. ಅಪಘಾತ ಸಾಧ್ಯತೆಗಳು ಇರುತ್ತವೆ. ನೀವು ಸ್ವತಃ ಡ್ರೈವ್ ಮಾಡ್ತಿದ್ರೆ ಇನ್ನೂ ಹೆಚ್ಚು ಜಾಗ್ರತೆ ಅಗತ್ಯ. ಟ್ರಾಫಿಕ್ ಎಲ್ಲಿ ನೋಡಿದ್ರೂ ಇದ್ದೇ ಇರುತ್ತೆ. ನಗರವಾಗಲಿ ವಿದೇಶವಾಗಲಿ ಒಂದು ಕ್ಷಣದ ಅಜಾಗ್ರತೆ ದೊಡ್ಡ ಸಮಸ್ಯೆಯನ್ನ ತರಬಹುದು. ಕೆಲವರಿಗೆ ಉದ್ಯೋಗದಲ್ಲಿ ಡಿಪ್ರಮೋಷನ್ ಆಗ್ಬೋದು. ಒತ್ತಡದ ಪರಿಸ್ಥಿತಿ ಎದುರಾಗ್ತಾ ಹೋಗುತ್ತೆ. ಶ್ರದ್ಧೆಯನ್ನ ಕಳ್ಕೊಳ್ತಾ ಹೋಗ್ತೀರಾ. ಶ್ರದ್ಧೆ ಇರೋದಿಲ್ಲ ನಿಮಗೆ ಕೆಲಸ ಮಾಡಲಿಕ್ಕೆ. ಅಧಿಕಾರ ಇದ್ದವರಿಗೆ ಅದು ಕಡಿಮೆಯಾಗುವ ಸಾಧ್ಯತೆ ಇದೆ. ಆದರೆ ಇದು ಶಿಕ್ಷೆ ಅಲ್ಲ, ಇದೊಂದು ರೀತಿ ನಿಮಗೆ ಪಾಠ ಆಗ್ಬೋದು. ಹಿಂದಿನ ಕರ್ಮಗಳ ಫಲವಾಗಿ ಬರುವ ಒಂದು ಅನುಭವ ಅಂತಾನೆ ನಾವು ಹೇಳ್ಬೋದು. ಇನ್ನೊಂದು ಪ್ರಮುಖ ವಿಷಯ, ಈಗ ನಿಮ್ಮ ಮೇಲೆ ಸಾಡೆ ಸಾತಿಯ ಪ್ರಭಾವವೂ ಇದೆ. ಶನಿ 12ನೇ ಭಾವದಲ್ಲಿ ಇರತಕ್ಕಂಥದ್ದು. ಈ ಎರಡೂ ಗ್ರಹಗಳ ಸಂಯೋಗದಿಂದ ಜೀವನದಲ್ಲಿ ಒತ್ತಡ ಹೆಚ್ಚಾಗ್ಬೋದು. ಆದರೆ ಇದೇ ಸಮಯದಲ್ಲಿ ನಿಮ್ಮನ್ನ ಬಲಿಷ್ಠ ವ್ಯಕ್ತಿಯನ್ನಾಗಿ ಮಾಡೋ ಸಮಯ ಬಂದಿದೆ. ಗುರು ಯಾಕೆ ಈ ರೀತಿಯ ಪರಿಸ್ಥಿತಿ ಕೊಡ್ತಾನೆ ಅಂತ ನೋಡಿದಾಗ ನೀವು ಜೀವನದ ನಿಜವಾದ ಪಾಠ ಕಲಿಬೇಕು. ಯಾವಾಗಲೂ ಸುಖ ಇದ್ದರೆ ಕಷ್ಟದ ಬೆಲೆ ನಿಮಗೆ ಗೊತ್ತಾಗೋದಿಲ್ಲ. ಕಷ್ಟದ ನಂತರ ಬಂದ ಸುಖವೇ ನಿಜವಾದ ಸಂತೋಷ, ಆನಂದವನ್ನು ಕೊಡುತ್ತೆ. ಈ ಸಮಯದಲ್ಲಿ ನೀವು ಏನು ಕಲಿಯಬೇಕು? ಮನಸ್ಸನ್ನ ನಿಯಂತ್ರಣದಲ್ಲಿಟ್ಕೊಳ್ಳೋದು, ತಾಯಿಗೆ ಗೌರವ ಕೊಡೋದಾಗಿರ್ಬೋದು, ಹಣದ ವ್ಯವಹಾರದಲ್ಲಿ ಪ್ರಾಮಾಣಿಕತೆ, ಒಂಟಿಯಾಗಿ ಬದುಕುವ ಶಕ್ತಿಯನ್ನು ಕೂಡ ಕಲಿತಕ್ಕಂಥದ್ದು. ಶನಿ ನಿಮಗೆ ಒಂಟಿತನ ಕಲಿಸ್ತಾನೆ. ನೀವು ಯಾರಿಗಾದರೂ ಅತಿಯಾಗಿ ಅವಲಂಬನೆ ಇಟ್ಟಿದ್ರೆ ಅದನ್ನ ಕಡಿಮೆ ಮಾಡಿಸ್ತಾನೆ ಅಥವಾ ಕಡಿತ ಮಾಡಿಸ್ತಾನೆ. ಯಾಕಂದ್ರೆ ಜೀವನದಲ್ಲಿ ಕೊನೆಗೆ ನಾವು ಒಬ್ಬರೇ ಆಗ್ತೀವಿ. ಅಕ್ಟೋಬರ್ 31, 2026ರವರೆಗೆ ಗುರುಬಲ ಸ್ಪಷ್ಟವಾಗಿ ಸಿಗೋದಿಲ್ಲ. ಆ ನಂತರ ನಿಧಾನವಾಗಿ ಪರಿಸ್ಥಿತಿ ಸುಧಾರಣೆ ಕಾಣಬಹುದು. ಆದರೆ ಅದಕ್ಕೂ ಮೊದಲು ನೀವು ಪಾಠ ಕಲಿತಿರಬೇಕು. ಇಲ್ಲ ಅಂದ್ರೆ ಅದೇ ಸಮಸ್ಯೆಗಳು ಮತ್ತೆ ಬರ್ತಾ ಇರುತ್ತೆ. ಹಾಗಾದ್ರೆ ಪರಿಹಾರ ಏನು? ಮೇಷರಾಶಿಯವರು ಮೊದಲನೇದಾಗಿ ಬೆಳಿಗ್ಗೆ ಬೇಗ ಎದ್ದೇಳೋದನ್ನ ಕಲಿಬೇಕು. ಸಾಧ್ಯವಾದರೆ ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಶಿವನ ಆರಾಧನೆ ವಿಶೇಷ ಫಲ ಕೊಡುತ್ತೆ. ಓಂ ನಮ ಶಿವಾಯ, ಶಿವಾಯ ನಮಃ ಅಂತ ಹೇಳಿ ಜಪವನ್ನ ಪ್ರತಿದಿನ ಮಾಡ್ತಾ ಬನ್ನಿ. ನಿಮ್ಮ ಕುಲದೇವತೆ ಯಾರೇ ಇದ್ರೂ ಅವರ ಪೂಜೆಯನ್ನ ಮಾಡಿ, ಅವಕಾಶ ಇದ್ದರೆ ರುದ್ರಾಭಿಷೇಕವನ್ನ
ಪ್ರತಿ ಸೋಮವಾರ ಮಾಡಿಸೋದು ತುಂಬ ಉತ್ತಮ. ಅಥವಾ ಕನಿಷ್ಠ ಪಕ್ಷ ಹಾಲು ಮೊಸರನ್ನ ಶಿವನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕಕ್ಕೆ ನೀಡೋದು ತುಂಬ ಉತ್ತಮ. ನದಿ ಸ್ನಾನ ಬಹಳ ಮಹತ್ವ. ಗುರು ಸಂಚಾರ ಸಮಯದಲ್ಲಿ ಪವಿತ್ರ ನದಿಯ ಸ್ನಾನ ಮಾಡಿದ್ರೆ ದೈಹಿಕ ಮತ್ತು ಮಾನಸಿಕ ಶುದ್ಧಿ ಆಗುತ್ತೆ. ದಾನ ಧರ್ಮ ಮಾಡೋದು ಮರಿಬೇಡಿ, ಇದು ನಿಮ್ಮ ಕರ್ಮ ಶುದ್ಧಿಗೆ ಸಹಾಯ ಮಾಡುತ್ತೆ. ಕೊನೆಗೆ ಒಂದು ಮಾತು, ಭಯ ಪಡುವ ಅಗತ್ಯ ಇಲ್ಲ. ಈ ಸಮಯ ಕಷ್ಟಕರವಾದರೂ ಕೂಡ ನಿಮ್ಮನ್ನ ಬಲಿಷ್ಠ ವ್ಯಕ್ತಿಯನ್ನಾಗಿ ಮಾಡೋದು ಖಚಿತ. ನೀವು ಸರಿಯಾದ ಮಾರ್ಗದಲ್ಲಿ ನಡೆದರೆ ಮುಂದಿನ ಸಮಯದಲ್ಲಿ ಉತ್ತಮ ಫಲ ಸಿಕ್ಕೇ ಸಿಗುತ್ತೆ. ಪ್ರಿಯ ವೀಕ್ಷಕರೇ, ಮೇಷರಾಶಿಯವರಿಗೆ ಗುರು ಬದಲಾವಣೆಯ ನಿಜವಾದ ಪರಿಣಾಮವನ್ನು ನಿಮಗೆ ವಿವರಣೆಯಿಂದ ಹೇಳಿದ್ದೀನಿ. ಇದನ್ನು ತಿಳಿದು ಜಾಗೃತೆ ವಹಿಸಿ ಪರಿಹಾರಗಳನ್ನು ಮಾಡಿಕೊಳ್ಳಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದಾಗ ಮತ್ತು ಇನ್ನಿತರೆ ಜ್ಯೋತಿಷ್ಯದ ವಿಷಯಗಳನ್ನ ನೀವು ತಿಳ್ಕೋಬೇಕು ಅಂತಂದಾಗ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ನಿಮ್ಮ ಸ್ನೇಹಿತರು ಕುಟುಂಬದವರ ಜೊತೆ ಹಂಚ್ಕೊಳ್ಳಿ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಕೃಷ್ಣ ಅರ್ಪಣಮಸ್ತು.